ನಾವು ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಹುಟ್ಟಿ ಬೆಳೆದವರಿಗೆ ಅತ್ಯಂತ ಪವಿತ್ರವಾದಂತಹ ದಿನಗಳು ಯಾವುದು ಕೇಳಿದರೆ ಈ ನವರಾತ್ರಿಯ 9 ದಿವಸ. ಆ ನವರಾತ್ರಿಯ 9 ದಿವಸದಲ್ಲಿ ನಾವು ಮಾಡುವಂತಹ ಪೂಜೆಯೋ ವ್ರತವೋ ಅನುಷ್ಠಾನವೋ ಅದು ಅತಿಶಯವಾದಂತಹ ಫಲವು ನಮಗೆ ಪ್ರಾಪ್ತಿಯಾಗ್ತದೆ ಹೇಳುವಂತಹ ಮಾತು ದೇವಿಯ ಸಪ್ತಶತಿಯಲ್ಲಿ ಹೇಳಿದಂತಹ ಮಾತು. ಶರತ್ಕಾಲೇ ಮಹಾಪೂಜ್ಯ ಕ್ರಿಯತೆ ಯಾಚ ವಾರ್ಷಿಕಿ ತಸ್ಯಾ ಮಮೈತನ್ಮಾಹಾತ್ಮ್ಯಂ ಮಮ ಸನ್ನಿಧಿಕಾರಕಂ ಹೇಳುವಂತಹ ಮಾತು. ನಾನು ಶರದೃತುವಿನಲ್ಲಿ ಮಾಡಿದಂತಹ ಪೂಜೆಯನ್ನು ಸ್ವತಃ ನಾನೇ ಬಂದು ಸ್ವೀಕಾರ ಮಾಡಿಕೊಳ್ತೇನೆ ಹೇಳುವಂತಹ ಮಾತು. ಅದೇ ರೀತಿಯಾಗಿ ಎಲ್ಲ ನಮ್ಮ ಹಿಂದೂ ಬಾಂಧವರಲ್ಲಿ ಸನಾತನ ಧರ್ಮದವರಲ್ಲಿ ನನ್ನ ಪ್ರಾರ್ಥನೆ, ಈ 9 ದಿವಸ ನಿಮಗೆ ಯಾವ ರೀತಿಯಲ್ಲಿ ಈ ವ್ರತವನ್ನು ಆಚರಿಸಲಿಕ್ಕಾಗ್ತದೋ ಆಚರಿಸಿ ಆ ದೇವಿಯ ಪೂರ್ಣ ಅನುಗ್ರಹಕ್ಕೆ ಪ್ರಾಪ್ತಿಯಾಗಿ ಅಂತ. ಈ ತುಳುನಾಡಿನ ಉದ್ದಗಲಕ್ಕೂ ತುಂಬ ದೇವಿ ದೇವಸ್ಥಾನಗಳಿದೆ. ಅಲ್ಲಿಗೆ ಹೋಗುವುದು, ಅಲ್ಲಿ ಹೋಗಿ ದೇವರಿಗೆ ಹೇಳಿದಂತಹ ಪ್ರದಕ್ಷಿಣ ನಮಸ್ಕಾರಾದಿಗಳನ್ನು ಮಾಡುವುದು, ಅಲ್ಲಿ ಹೇಳಿದಂತಹ ವ್ರತಗಳೇನಾದಿದ್ದರೆ ಅದನ್ನು ಆಚರಿಸುವುದು. ಸಾಧಾರಣ ಈಗಿನ ಕಾಲದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಅನ್ನ ಸಂತರ್ಪಣೆಯ ಒಂದು ವ್ಯವಸ್ಥೆ ಇದೆ. ಅಲ್ಲಿ ಹೋಗಿ ನಮಗೆ ಆದಂತಹ ಕಾಣಿಕೆಯನ್ನು ಅಥವಾ ನಮಗೆ ಆಗುವಂತಹ ಸೇವೆಯನ್ನು ಮಾಡಿ ಅಲ್ಲಿಯ ಪ್ರಸಾದವನ್ನು ಸ್ವೀಕಾರ ಮಾಡೋದು. ತದನಂತರ ಮನೆಯಲ್ಲಿ ನಾವು ಈ 9 ದಿವಸವು ದೇವರಿಗೆ ವಿಶೇಷವಾದಂತಹ ಘೃತದೀಪವನ್ನು ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋದು. ಇಡೀ ಸಪ್ತಶತಿಯಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಮಂತ್ರ 21 ಮಂತ್ರ, ನಾರಾಯಣಿ ಸ್ತುತಿ ಹೇಳಿ. ಆ 21 ಮಂತ್ರದಲ್ಲಿಯೂ ಒಂದು ವಿಶೇಷ ಮಂತ್ರ, ಅದನ್ನು ಎಲ್ಲರೂ ನಾವು ಹೇಳಬಹುದು. ಆ ಮಂತ್ರವನ್ನು ನಾನೀಗ ಹೇಳ್ತೇನೆ. ಆ ಮಂತ್ರವು ನಿತ್ಯವೂ ನಾವು ಹೇಳಿದಲ್ಲಿಗೆ ನಮಗೆ ಬರಬಹುದಾದಂತಹ ಸಕಲ ದುಷ್ಟಾರಿಷ್ಟಗಳನ್ನು ಪರಿಹಾರ ಮಾಡಿ ನಮ್ಮ ಮನೆಯಲ್ಲಿ ಬೇಕಾದಂತಹ ಸುಖ ಶಾಂತಿ ನೆಮ್ಮದಿಯನ್ನು ಅನುಗ್ರಹ ಮಾಡ್ತಾಳೆ ಹೇಳುವಂತಹ ನಂಬಿಕೆ ವಿಶ್ವಾಸ ನಮಗೆ ಬೇಕು. ಆ ಮಂತ್ರ ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಮಂತ್ರವನ್ನು ನಿತ್ಯವೂ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಆ ಮಂತ್ರವನ್ನು ಅನುಷ್ಠಾನ ಮಾಡಿ. 10 ಆದರೆ 10 ಆಗ್ಬೋದು, 28 ಆದರೆ 28 ಆಗ್ಬೋದು, 48 ಹೇಳ್ಬೋದಾದರೆ 48 ಹೇಳ್ಬೋದು. ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳೋದಾದರೆ ಅಷ್ಟೋತ್ತರ ಅಂತೇಳಿದರೆ 108 ಸಂಖ್ಯೆಯಲ್ಲಿಯೂ ಈ ಜಪವನ್ನು ಮಾಡಿ ಎಲ್ಲರೂ ಆ ದುರ್ಗೆಯ ಅನುಗ್ರಹಕ್ಕೆ ಪ್ರಾಪ್ತಿಯಾಗಿ ಮುಂದೆ ನಮಗೆ ನಮ್ಮ ಈ ಸನಾತನ ಧರ್ಮಕ್ಕೆ ಬರಬಹುದಾದಂತಹ ಯಾವುದೇ ಒಂದು ಕಂಟಕಗಳು ಅಥವಾ ಕಂಟಕಗಳು ಅಥವಾ ಯಾವುದೇ ಒಂದು ರೀತಿಯಾದಂತಹ ದುರ್ಭಿಕ್ಷಗಳಿದ್ದರೆ ಅದನ್ನೆಲ್ಲ ಪರಿಹಾರ ಮಾಡಲಿ, ಆ ಮಹಾತಾಯಿ ಅನುಗ್ರಹ ಮಾಡಲಿ. ಲೋಕ ಸಮಸ್ತ ಸುಖಿನೋ ಭವಂತು ಹೇಳಿ ಈ ನನ್ನ ಮಾತನ್ನು ಮುಗಿಸ್ತೇನೆ.